ಇನ್ನು ಕೃಷ್ಣ ಬೈರೇಗೌಡರು ಇವತ್ತು ಅಧಿಕಾರಿಗಳಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಏನ್ರಿ, ಒಂದು ಗಿಡ ನೆಡಕ್ಕೆ ಏನಾದರೂ 3,300 ರೂಪಾಯಿ ಖರ್ಚು ಮಾಡ್ತೀರಾ? ಒಂದು ಗುಂಡಿ ತೆಗಿಲಿಕ್ಕೆ 300 ರೂಪಾಯಿ ಖರ್ಚಾಗುತ್ತಾ ಅಂತ ಕೇಳಿದ್ರು ಕೃಷ್ಣ ಬೈರೇಗೌಡರು. ನಮ್ಮ ಅಧಿಕಾರಿಗಳು ಎಷ್ಟರ ಮಡಿ ಲೆಕ್ಕ ಕೊಡ್ತಾರೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಕೃಷ್ಣ ಬೈರೇಗೌಡರು ಕೇಳಿರುವಂಥ ಪ್ರಶ್ನೆಗಳು, ಗಿಡ ನೆಡೋದ್ರಲ್ಲೂ ಕೂಡ ನೀವು ಕೊಳ್ಳೆ ಹೊಡಿತೀರಾ? ನನ್ನ ಕ್ಷೇತ್ರದಲ್ಲಿ ನೀವು ಸರಿಯಾಗಿ ಒಂದು ಗುಂಡಿ ತೋಡಿಲ್ಲ, ಒಂದು ಗಿಡ ನೆಟ್ಟಿಲ್ಲ, ನೀವು ಈ ರೀತಿ ನೀವು ದುಡ್ಡು ಹೊಡಿತೀರಿ ಅಂತ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ನಾವು ಹುಟ್ಟೋದಕ್ಕೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. ಬಿಎಂಪಿಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರಾ? ಬಿಬಿಎಂಪಿ ಇಂದ ಬಿಎಂಪಿ ಆಯ್ತು, ಬಿಬಿಎಂಪಿ ಇಂದ ಈಗ ಜಿಬಿಎ ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು, ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಟ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಟ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮಧ್ಯೆ ಎಷ್ಟು ಗಿಡ ನೆಟ್ಟಿದ್ದೀರಾ? ಅಷ್ಟು ಆಡ್ ಆಗಿದೆಯಾ? ಅಲ್ಲ ರೀ, ಮೀಟಿಂಗ್ ಯಾಕೆ ಬಂದಿದ್ದೀರಿ? ಹೊರಗಡೆ ಕಳಿಸ್ಬೇಕಾ? ನಿಮ್ಗೆ ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲಿ ಎಷ್ಟಾಗಿದೆ 5 ವರ್ಷದ ಖರ್ಚು? ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅವರು? ಒಟ್ಟು ಎಷ್ಟು ಜನ ಇದ್ದೀರಿ? 19 ಜನ ಆಫೀಸರ್ಸ್ ಇಟ್ಕೊಂಡು ಒಂದು ಡೇಟಾ ತಗೊಂಡ್ ಬರಕ್ಕಾಗಲ್ಲ ಮೀಟಿಂಗಿಗೆ. ಫಸ್ಟ್ ರಿಲೀವ್ ಮಾಡಿ, ಇವತ್ತು ರಿಲೀವ್ ಮಾತಾಡ್ತಾ ಇದ್ದಾರೆ, ನೋಡೋಣ. 2 ದಿನ ಇಟ್ಕೋಬೇಕು, ಆಮೇಲೆ ಆಪರೇಷನ್ ಮಾಡಿ ಆಮೇಲೆ 2 ದಿನ ಇಟ್ಕೊಂಡು ಬಿಡಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರೋ ಸೌಲಭ್ಯವನ್ನು ಕೂಡ ಹೆಚ್ಚಳ ಮಾಡಲಿ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದನ್ನು ಕೂಡ ಹೆಚ್ಚಳ ಮಾಡಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಇದನ್ನ ಕನ್ಸರ್ಟೆಡ್ ಎಫರ್ಟ್, ಸಮಗ್ರವಾಗಿ